ಅಕ್ಕ ನಾಷ್ಟ ಮಾಡಿ ಹೇಳ್ರಿ. ಏನೂ ತಿಂದೇ ಇಲ್ಲ ನೀವು. ಎಲ್ಲಿ ನಾಷ್ಟ ಗಂಟ್ಲಾಗಿ ಇಳಿತೈತಿ. ಮಗ ಜೈಲ್ನಾಗ ಅದಾನಲ್ಲೇ. ಇವರು ಹೋಗ್ಯಾರ ಟೇಷನ್ಗೆ. ಏನಾಯ್ತು ಎತ್ತ ಸುದ್ದಿ ಗೊತ್ತಾಗವಲ್ ತಿನ್ನು. ಎಲ್ಲಿ ನಾಷ್ಟ ಗಂಟ್ಲಾಗಿ ಇಳಿತೈತಿ ಬಿಡವ. ಅಲ್ಲ ನೀವು ತಿನ್ರಿ, ಅಲ್ಲಿ ಹೋಗ್ಯಾರಲ್ಲ ವಿಚಾರಿಸ್ಕೊಂಡು ಬರ್ತಾರ ಅವ. ಓ ಪೈತ್ರ ನೀ ಬಂದು ಚಲೋ ಕೆಲಸ ಮಾಡಿದೆ ನೋಡಲ್ಲೇ. ಅವ್ರು ಏನೂ ತಿಂದಿಲ್ಲ. ಹ್ಞೂ ಚಿಗವ, ಅದಕ್ಕೆ ಬಂದೆ ನಾನು. ಕಾಕ ಅವರು ನಿಮ್ಮ ಅಪ್ಪರ ಜೊತೆಗೆ ಅಲ್ಲಿದ್ದ ಇದಕ್ಕೆ ಹೋಗ್ಯಾರ ಹಾಸ್ಪಿಟ್ಲ್ ಅಂತ ನಾನು ಪೊಲೀಸ್ ಸ್ಟೇಷನಿಗೆ. ಅವ ಹೇಳ್ಬೇ ನಾಷ್ಟ ಮಾಡಿ ಹೇಳು. ಉಪವಾಸ ಇದ್ರೆಲ್ಲ ಬಗೆಹರಿದು ಬಿಡ್ತೈತನ ಸುಳ. ಮತ್ತು ನಿನ್ನ ಆರೋಗ್ಯ ನೀ ಹಾಳು ಮಾಡ್ಕೊತೀನಿ ನೋಡು. ಏನು ಆಗದಕ್ಕತಿ ಎಲ್ಲ. ಉಪವಾಸ ಇದ್ದು ಯಾವುದು ಬಗೆಹರ್ಸಕ್ಕಾಗಲ್ಲ. ಹೇಳು, ಎದ್ದು ಕೂತೀನಿ ಹೇಳು. ಮತ್ತು ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ಭವಿಸ್ತಾರೆ ಹೇಳು. ಇರೋಡ ನಿಮ್ಮಣ್ಣ ಯಾವ ತಪ್ಪು ಮಾಡಿಲ್ಲ. ಅವ ಕಳತನ ಮಾಡಿಲ್ಲ. ಸುಳ್ಳ ಅವನ ಮ್ಯಾಗ ಆಪಾದನೆ ಹೊರಸಾಳಾಕಿ ಊರು ಬೆಂಡ್ಲಿ. ಯವ್ವ ಹೆಂಗೆ ಮಾತಾಡ್ತೀವಿ ನೀನು? ತಪ್ಪು ಮಾಡಿಲ್ಲ ಅಂತಂದ್ರೆ ಪೊಲೀಸರು ನೋಡತ್ಲೆ ದಿಕ್ಕಾಪಟ್ಟಿ ಯಾಕೆ ಓಡಕ್ಕಿದ್ದಾವ? ಸುಮ್ಮನೆ ನೀನು ಇಷ್ಟು ವಿಚಾರ ಮಾಡೋಕ್ಕಾಗಂಗಿಲ್ಲನ? ಮಗನ್ನ ನೀನು ಏನ ಬೆನ್ನ ಬಡಿ ಯಾರು ಬೇಡಂದ್ರು ತೀರ ಮಗನ ಬಾಲ ಬಡಿತಿ ಅಂದ್ರೆ ಅವ್ನ ಕಡೆ ನೋಡಿ ಸತ್ಯ ಅನ್ನೋದು ಇರ್ಬೇಕಲ್ಲ. ಮಗನ ಬಾಲ ಬಡಿಯಾಕ ಸತ್ಯ ಸುಳ್ಳು ತಿಳ್ಕೊಳ್ಳಾರ ಹೆಂಗೆ ಜೀವನ ಮಾಡ್ತೀವಿ ನೀನು? ಈಗ ಬೆತ್ತಲಿಲ್ದರಿ ಭಯ ಇಲ್ಲ ಅಂತ ಹಂಗೆ ನೀನು ತಪ್ಪಿಲ್ಲ ಅಂತಂದ್ರೆ ಈಗ ಯಾರೋ ಪೊಲೀಸರು ಎಲ್ಲೇ ಬರ್ತಾದಾರಂದ್ರೆ ಓಡಕ್ಕೆ ಏನು ನೀನು ಹೇಳು? ಅವ ನಮ್ಮನಿ ಓಡಿ ಹೊಂಟಾನ. ಅವಂಗೆ ಅವ ತಪ್ಪು ಮಾಡೇನಿ ಅನ್ನೋದು ಗೊತ್ತು. ಅದಕ್ಕೆ ನಮ್ಮನಿ ಓಡಿ ಹೊಂಟಾನ. ಅವ ತಪ್ಪು ಮಾಡಿಲ್ಲ ಅನ್ನೋದು ನಿಂತು ಎದುರಿಸಿ ಮಾತಾಡ್ತಿದ್ದ. ಏನು ಎತ್ತ ಹೇಳ್ತಿದ್ದ. ನೀ ಹೆಂಗವ ನೀನು? ಅಯ್ಯೋ ದೇವ್ರೆ, ನನಗೆ ನಿಜವಾಗ್ಲೂ ಏನು ಹೇಳ್ಬೇಕಂತೇಳಿ ಹೇಳೋಕ್ಕಾಗವಲ್ತು. ಹಂಗಾರೆ ನಿಮ್ಮ ಮಣ್ಣು ಕಳ್ತನ ಮಾಡ್ಯಾನಂತ ನೀನು ಅಂತೀ ಅನ್ಲೆ? ಮಾಡ್ಯಾನವ ಸಗಣಿ ತಿನ್ನೋ ಕೆಲಸ ಮಾಡ್ಯಾನ. ಅದಕ್ಕೆ ಓಡಾಗ್ಯಾನ. ಇದು ಸಿಕ್ಕಾರಂತ ರಾತ್ರಿ ಸಿಕ್ಕ್ರಂತ. ಅದಕ್ಕೆ ಬೆಳಗ್ಗೆ ದೇವ್ರು ಹೋಗ್ಯಾರ. ಅದ ಚಿಕ್ಕಮ್ಮ ಸಿಕ್ಕಾರ. ಆದ್ರೆ ಓಡಿ ಹೋದ್ನಿಲ್ಲ ಸಣವ. ಈಗ ಯಾಕೆ ಓಡೋಗ್ಬೇಕು? ನಾನಾದ್ರೂ ಅದನ್ನ ಅಂತಾನೆ. ಕಳ್ತನ ಮಾಡ್ಯಾನ, ತಪ್ಪೈತಿ, ಅದಕ್ಕೆ ಓಡೋಗ್ಯಾನ. ತಪ್ಪಿಲ್ಲ ಅಂದ್ರೆ ಇಲ್ಲ ನಿಂತೆ ಮಾತಾಡ್ತಿದ್ದ ಅವ. ಅಲ್ಲ ಅವ್ಗೆ ಎಷ್ಟು ದುರ್ಬುದ್ಧಿ ನೋಡೋದು. ಯಾಕೆ ಆ ಕೆಲಸ ಮಾಡ್ಬೇಕಮ್ಮ? ಅವರಿಬ್ಬರೇ ಹೆಣ್ಮಕ್ಳು ಇರೋದು. ತಪ್ಪು ನಮ್ಮಪ್ಪಂದೇ ಜಾಸ್ತಿ ಇರೋದು. ಆದರೂ ನಾವು ನಮ್ಮಪ್ಪನ ಬಿಟ್ಕೊಡ್ಲಾರ್ದ ಎಲ್ಲರೂ ಸೇರಿ ಬೆನ್ನಿಗೆ ನಿಂತೀವಿ. ಅವ್ರಿಗಿಬ್ಬರಿಗೆ ಹೆಣ್ಮಕ್ಳಿಗೆ ನಿಜ ಹೇಳ್ಬೇಕಂದ್ರೆ ಯಾರೂ ಇಲ್ಲ ಅವ್ರಿಗೆ ಆಸರಕ್ಕೆ. ಪಾಪ ತಾಯಿಗೆ ಮಗಳಿಗೆ ತಾಯಿ ಅವರಿಬ್ಬರೇ ಹೊಡೆದಾಡಕ್ಕಾಗ್ಲಾರ್ದ 5 ಲಕ್ಷ ಕೊಡ್ತೀರಿ ಕೊಡ್ರಿ ಅಂತ ಸುಮ್ಮನೆ ನಾವು. ಪಾಪ ಏನು ಲೆಕ್ಕದಂತ ನಮ್ಮ ಅಪ್ಪ ಮಣ್ತಿನ ಕೆಲಸ ಮಾಡಿದ್ದು. ವಯಸ್ಸಿಂದ ತಿಳುವಳಿಕೆ ಇಲ್ದ ಆ ಹುಡುಗಿ ಕೊಟ್ಟು ಹಂಗೆ ನಡ್ಕೊಂಡಿದ್ದು ಭಾರಿ ದೊಡ್ಡ ತಪ್ಪದ. ಈಗ ಅದು ನೋಡು ಏನಂತ ಜೀವನ ನಡೆಸ್ಬೇಕು ಅವ್ರು? ಏನು ಮಾಡ್ಬೇಕು ಅವರು? ಗಂಡ್ಮಕ್ಳದ ಹೆಂಗೆ ಮುಚ್ಚೋತು. ಈಗ ನಮ್ಮ ಅಪ್ಪಗೆ ನಮ್ಮ ಅವ್ವ ಅದಾಳ, ಮಗ ಅದಾನ, ಮಗಳದಾಳ, ತಂಗಿ, ಅಕ್ಕ, ಅಣ್ಣ, ತಮ್ಮ ಎಲ್ಲರೂ ಅದರ ಮುಗಿದು ಹೋತು. ಅವ್ರದ್ದು ಯಾರಿಗೆ ನೋಡ್ಬೇಕು? ಅದೊಂದು ಕೊಟ್ಟಿದ್ದು 5 ಲಕ್ಷ ರೂಪಾಯಿ ನೀವು ಕಳ್ತನ ಮಾಡಕ್ಕಸ್ತಾನಲ್ಲ. ಇವ್ ಹೊಟ್ಟಿಗೆ ಅನ್ನ ತಿಂತಾನ, ಸಗಣಿ ತಿಂತಾನ ಇವ. ನೀ ಹೇಳೋದು ನಿಜ. ನನಗೆ ನಿಮ್ಮ ಅಣ್ಣನ ಮೇಲೆ ಭಾರಿ ಅನುಮಾನ ಒಂಥರ. ಈ ಮಣ್ಣಿನೂ ನಿಮ್ಮ ಅಪ್ಪಾಜಿನ ಅರೆಸ್ಟ್ ಮಾಡ್ಕೊಂಡು ಹೋದಾಗ ಜೈಲಿಗೆ ಹೋಗಲ್ಲೇ ಆಗ ಪೊಲೀಸ್ ಸ್ಟೇಷನ್ಗೆ ಹೋಗು ನಿಮ್ಮ ಕಾಕನ ಕೂಟ ಅಂದ್ರೆ ನಂಗೆ ಹೆದರಿಕೆ ಬರ್ತೈತಿ ಅಂದ. ನನಗನ್ನಿಸ್ತೈತಿ ಬೆಂಗಳೂರಾಗೂ ಏನೋ ಲಪಡ ಮಾಡ್ಕೊಂಡು ಬಂದಾನ ಅವನು. ಬಾಯಿ ಬಿಡುವಲ್ಲ. ಅವ್ನಿಗೆ ಏನೋ ಪೊಲೀಸ್ನವ್ರಿಗೂ ಅವಂಗೂ ಏನೋ ಕಿರಿಕೈತಿ. ಇಲ್ಲ ಅವನು ತಪ್ಪೇನೋ ಮಾಡ್ಯಾನ. ಇದು ಒಂದೇ ಅಲ್ಲ, ಇನ್ನೂ ಏನೇನೋ ಹಲವಾರು ಅದಾವ ಅನ್ನಿಸ್ತೈತಿ ನಂಗೆ. ಅವ್ನ ಫೋನ್ ಒಂದ್ಸಲ ತೊಗೊಂಡು ಚೆಕ್ ಮಾಡಿರಿ ನೀವರ. ಏನಾರ ಇದ್ರೆ ಅಕಸ್ಮಾತ್ ಯಾವಾರ ಫೋಟೋ ಗಿಟ ಇದ್ರೆ ಸಿಗ್ಬೋದು. ಏನಾರ ತಪ್ಪಿದ್ರೆ ಗೊತ್ತಾಗ್ಬೋದು ಅಂತೆ ನಾನು. ಈಕೆ ಬಂದ್ಲಿಕ್ಕೆ ನನ್ನ ಮಗನ್ಯಾಗ ಇಲ್ಲದ ಸಲದ್ದೆಲ್ಲ ಹೇರ್ಸಾಕ ನಿನ್ನಿಂದ ಹಾಲು ಕುಡ್ದಂಗಾಗೈತಲ್ಲ ನಿನಗೆ. ಹಾಲು ಕುಡ್ದಂಗಾಗೈತೆ ನಿನಗೆ. ನನಗೆಲ್ಲ ಗೊತ್ತಾಕತಿ. ಅದೇ ನಂಗೆ ಸಂಕಟ ಆಗ್ತಿರೋದು. ನಿನ್ನಿಂದ ನನ್ನ ಮಗ ಅಲ್ಲಿ ಓಡೋಗಿದ್ದು, ನನ್ನ ಗಂಡ ನಾನು ಒದ್ದಾಡ್ತಿರೋದು ಎಲ್ಲರಿಗೂ ಖುಷಿ ಆಗ್ಬಿಟ್ಟತಿ ಇಲ್ಲಿ ಮನ್ಯಾಗ. ಏನು ಒಟ್ಟು ಹೊತ್ತು ಹುರ್ಕೊಂಡು ಸಾಯೋರೆ ಭಾಳ ಮಂದಿ ಆಗ್ಬಿಟ್ಟಾರ ನೋಡು. ಎಲ್ಲಿಂದ ಎಲ್ಲಿಗೆ ಇದು ಒಂದು ತಪ್ಪ ನಮ್ಮ ಮಗ ಮಾಡಿಲ್ಲ ಅಂತ ನಾನು ಅಂತೀನಿ. ಮಾಡಿ ಅಂತ ನೀ ಅಂದಿ. ಈಕೆ ನೋಡಿದ್ರೆ ಇನ್ನೂ ಏನೇನೋ ಮಾಡ್ಯಾನ ಅಂತ ಈಕೆ ಅಂತಾಳ. ಪೊಲೀಸ್ನರಿಗೆ ಇಲ್ಲದನ್ನ ತಲೆಯಾಗ ಹಾಕಕ್ಕಿಕ್ಕಿ. ಉಳ್ಳೋಡವ ತಾಯಿ ಹೋಗಿರೋದು ನನ್ನ ಮಗ. ಸಂಕಟ ಆಗೋದು ನನಗೆ. ನಿನಗೇನು ಗೊತ್ತು? ಒದ್ದಾಡಕತ್ತಿರಕಿ ನಾನು. ಮಾತಾಡಬೇಡ ಸುಮ್ಮನೆ ಬಾಯಿಗೆ ಬಂದಂಗೆ. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ. ಇಂಜಿನಿಯರಿಂಗ್ ಓದಿ ಬಂದಾನ, ಸೂಕ್ಷ್ಮದಾನವ. ಅದಕ್ಕೆ ಅವ್ಗೆ ಪೊಲೀಸರು ಕಂಡ್ರೆ ಹೆದರಿಕೆ. ಅದನ್ನು ಅಂದಿದ್ದವ. ಈಗ ಸುಮ್ಮನೆ ನೀ ಹೋಗಂದ್ರೆ ಹೋಗಿ ಏನೋ ಹೋಗೋದಿಲ್ಲ. ಹಂಗೆ ಅವಂಗೂ ಹೆದರಿಕೆ. ಅಷ್ಟಕ್ಕೆ ನೀ ಏನೋ ಮಾಡಿ ಏನೋ ಮಟ್ಟಿ ಅಂತಂದ್ರೆ ಹೆಂಗಿದೆ ಲೆಕ್ಕ? ಇಂಥವೆಲ್ಲ ಮಾತಾಡಬೇಡ. ನೀ ಈಗ ಹೇಳಕತ್ತೇನೆ ನೋಡು. ನನ್ನ ಮಗ ಅಂಥವೆಲ್ಲ ಏನೂ ಮಾಡಿಲ್ಲ. ನೀ ಇಂಥವು ಮಾತಾಡಕ್ಕೆ ಹೋಗ್ಬೇಡ. ಅಯ್ಯೋ ಅನ್ಸಿಟ್ಟು ಹೇಳಿದೆ. ಆತ್ ಬಿಡ್ರಿ. ಏನು ಹೇಳಬೇಡ ಅಂದ್ರೆ ನಾ ಯಾಕೆ ಹೇಳಕ್ಕೆ ಹೋಗ್ಲಿ? ಮಗಳು ಬಂದಾಳ, ಹಾಕ್ಕೊಡ್ತಾಳ, ಊಟ ಮಾಡ್ರಿ. ಅವ ಹಂಗೆ ಕಡ್ಡಿ ಮುರಿದಂಗೆ ಮಾತಾಡಿದಿ. ಅವ್ರು ಹೇಳಿದ್ರೆ ಏನು ತಪ್ಪೈತಿ? ಮತ್ತು ಅವ ಯಾಕೆ ಪೊಲೀಸ್ನವ್ರಿಗೆ ಹೆದರಿಕೆ ಅನ್ಬೇಕಿತ್ತು? ಗಣಸೋದಿಲ್ಲ ಅಪ್ಪನ ಮೊದಲು ಹಿಡ್ಕೊಂಡು ಹೋಗಿದ್ದೆ. ಹೋಗಿ ಕೇಳಬೇಕಿತ್ತಿಲ್ಲ. ನೀನು ಹಂಗೆ ಮಾಡ್ತೀನಿ ನೋಡವ. ಇಲ್ಲೋಡ ನೀ ಸುಮ್ಮನಿರ. ನೀ ಆಕಿ ಬಾಲ ಬಡಿಬೇಡ. ಆಕಿ ಎಷ್ಟು ಹಗರಿಲ್ಲಕ್ಕಿ. ಆಕಿ ಸಾಧಾರಣ ಇಲ್ಲಕ್ಕಿ. ಮನಿ ಬೇರ್ ಮಾಡ್ಕೊಂಡು ಹೋಗೋಕೆ ತುದಿಗಾಲನ್ನ ನಿಂತಾಳಕಿ. ನಿನಗೇನು ಗೊತ್ತೈತಿ ಇವ್ರಿಗೆ ಎಲ್ಲಿ ರೂಪಾಯಿ ಖರ್ಚು ಮಾಡೋದಾಕತ್ತೆ ಅಂತೇಳಿ? ಬಂದ್ರೆ ಏನಾತ್ರಿ? ನನ್ನ ಮಗ ಮಾಡಿಲ್ಲೋದಿಲ್ಲ. ನಿನ್ನ ಮಗ ಕಳ್ಸುಳೆ ಮಗ. ಅವನ ಮಾಡಿರೋದು. ಬಾಯಿ ಬಿಟ್ಟು ಒಪ್ಕೊಂಡ ಅಲ್ಲೇ ಗೊತ್ತನ ಪೊಲೀಸ್ ಸ್ಟೇಷನ್ಯಾಗ. ಹುಚ್ಚಡ್ಸಿ ಮಗ ಸಾಕಾಗಿ ಹೋತ್ ನನಗೆ. ತಗೋ ಅಲ್ಲ 5 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿದ್ದು ಇವಂಗ ಇಷ್ಟ ಆಗಲಿಲ್ಲಂತೆ, ಸಮಾಧಾನ ಆಗಲಿಲ್ಲಂತೆ. ಇವಂಗೇನೋ ಬಿಸ್ನೆಸ್ ಮಾಡ್ಬೇಕನ್ನೋ ತಲೆಯಾಗ ಹುಚ್ಚು ಹೊಕ್ಕತ್ತಲ್ಲ. ಅದಕ್ಕೆ ಅದನ್ನು ಕಳವು ಮಾಡಿಸಿ ತನ್ನ ಬಿಸ್ನೆಸ್ ಇದು ಮಾಡ್ಕೋಬೇಕನ್ನೋ ತಲೆಯಾಗಿತ್ತಂತೆ. ನಾ ಕೊಡೋದು ಈಗ 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳೇನೇ ಇಲ್ಲ ಅವಂಗ. ಅವಂಗ 5 ಲಕ್ಷ ರೂಪಾಯಿ ಸಾಲುದಿಲ್ಲಂತೆ. ಅದು ನೋಡಿ ಕದ್ಕೊಂಡು ತನ್ನ ವ್ಯವಹಾರ ಕಳ್ಕೊಳ್ಳೋದಿದ್ನಂತವ. ಸಿಕ್ಕೊಂಡಾನ. ಈಗ ಪೊಲೀಸ್ನವ್ರು ಏನಂದ್ರೆ ಗೊತ್ತನ? ನೋಡ್ರಿ FIR ಹಾಕಿ ಕೋರ್ಟಿಗೆ ಇದು ಮಾಡಿ ಅವ್ನು ಶಿಕ್ಷೆ ಕೊಡ್ಸಿದ್ರೆ ಕಂಡಾಬಿಡ್ತೀನಿ ಇದಾಕತಿ. ಅದಕ್ಕೆ ನಾ ಏನಂತೀನಿ ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಅಂದ ಸೂಕ್ಷ್ಮಗಿ ಪೊಲೀಸ. ಹೌದಾ?
ಹಂಗಾರೆ ಹೋರಿ ಪಟ್ಟಂತ ಹೋರಿ ರೊಕ್ಕ ಕೊಟ್ಟು ಬಿಡಿಸ್ಕೊಂಡಾರ ಬರ್ರಿ. ನನ್ನ ಮಗನ ಏನು ಹೊಡಿಗಿಡಿತಾರ ಏನೋ ಅವ್ರು ಹೊಡೆದು ಬಡ್ದು ಹಿಂದಾಗಡೆ ಏನಾರ ಮತ್ತೆ ಎತ್ತಾಗಾರ ಹೂನ್ ಮಾಡಿಗಿಡ್ಯಾರ. ಮೊದ್ಲು ಪೊಲೀಸ್ರ ಕೈಯಾಗ ಹೊಡೆದು ಬಿದ್ರೆ ದೌಡಿ ಎಳೆದಾಗಲ್ಲ ಅಂತಾರೆ. ಅಯ್ಯೋ ದೇವ್ರೆ, ಅವ್ರ ಕೈಯಾಗ ಕಾಲಾಗ ಬೂಟ್ ಅವು ಎಂತಿಂತಾವ ಇರ್ತಾವೆ, ಕಾಲನ್ ಬೂಟು ಆ ಲಾಟಿ ಏಟು ಅದು ಜೋರ್ಸಾಗ ಹೊಡೆದು ಗಿಡತ್ ಬೀಳ್ತತೆ ಏನತ್ತಾಗ. ಹೋರಿ ಮೊದ್ಲು ಹೋರಿ. ಅಲ್ಲೇ ರೊಕ್ಕ ಕೊಟ್ಟು ಬಿಡಿಸ್ಕೊಂಬ ಅಂತೀಯಲ್ಲ, ಈಗ ಎಷ್ಟು ಕೇಳ್ತಾರ ಯಾರಿಗೆ ಗೊತ್ತವ್ರು? 5-10 ಸಾವಿರಕ್ಕೆ ಹೂ ಅಂತಾರಂತ ಮಾಡಿ ಅವ್ರಿಗೆ ಈಗ ಚಾನ್ಸ್ ರೊಕ್ಕ ಮಾಡಾಕ. ನೀನು ಸುಮ್ಮನಿರು, ನೀನು ಭಾಳ ಏನೋ ಹರಡಂಗಿಲ್ಲ, ಇರಬರ ಕೇಸ್ ಹಾಕ್ಬಿಡ್ತಾರ ಅವ್ರು ಗೊತ್ತಾನ. ಯಾವ ಏನೇನು ಹಳೆ ಹೋದಾವ ಅವು ಇವೆಲ್ಲ ತೆಗೆದು ಹಾಕಕ್ಕೆ ನಿಂತ್ರಂದ್ರೆ ಏನು ಮಾಡ್ತೀವಿ? ಆಮೇಲೆ ಅವ್ರು ಕೇಳ್ದಟ್ಟು ಕೊಡ್ಲಿಲ್ಲ ಅಂತಂದ್ರೆ ಸುಮ್ಮನಿರು ವಸ್ತಿನ ಅಲ್ಲೇ ಕೊಳ್ಳಿಲ್ಲ ಸುಳೆ ಮಗ. ನೀ ಅಂತ ತಂದೆ ಹೋಗ್ರಿ ಬಿಡಿಸ್ಕೊಂಬರ್ರಿ. ರೊಕ್ಕದ ಮಾರಿ ನೋಡ್ಕೊಂಡು ಗಂಟು ಕಳ್ಕೊಂತೀರಿ. ಯಪ್ಪ ನನಗೆ ನನ್ನ ಮಗನ ಹೆಚ್ಚು, ಅವ್ನು ಬರಲಿ ಮಾತಾಡ್ತೇನೆ ನಾನು. ಏನು ಅವಂಗ ನನಗೆ ಅನ್ಸೋ ಮಟ್ಟಿಗೆ ಅವ್ರಿಗೆ ಕೊಟ್ಟಿದ್ದು ಇಷ್ಟ ಆಗಿಲ್ಲ, ಏನೋ ಒಂದು ತಪ್ಪು ಮಾಡ್ಯಾನ. ಏನು ಆಗಲಿ, ಈಗ ಕರ್ಕೊಂಬರ್ರಿ. ನೀವು ಈಗ ಎಷ್ಟು ಕೇಳ್ತಾರ? ಒಂದು 50,000 ಅಂತೂ ತಗೋಬಹುದು ಈಗ ನನಗನ್ಸು ಮಟ್ಟಿಗೆ. ಯಾಕಂದ್ರೆ ಅಲ್ಲಿರೋರೆಲ್ಲರೂ ಮತ್ತೆ ಬಾಯಿ ಮುಚ್ಚಬೇಕಲ್ಲ, ಮತ್ತೆ ಆಫೀಸರ್ ಕೈಯಾಗೂ ಹತ್ತು ಕೊಟ್ಟು ರೊಕ್ಕ ಒಂದು 50-60 ಸಾವಿರ ರೂಪಾಯಿ ಅಂತೂ ತಗೋಬಹುದು. 50-60 ಸಾವಿರನ? ಹೆಂಗಿದ್ರು ಅವಂಗ ಯಾವಾಗ ಕೊಡ್ಬೇಕಂತ ಒಂದು 5 ಲಕ್ಷ ಇಟ್ಟಿರಲ್ಲ. ಅದ್ರಾಗ ಒಂದು 60 ಸಾವಿರ ತೊಗೊಂಡೋಗಿ ಕೊಡ್ರಿ. ಎರಡು ತೊಗೋತಾರ ನೋಡ್ರಿ, ಅದನ್ನ ಕೊಟ್ಟು ಬಿಡಿಸ್ಕೊಂಬರ್ರಿ ನನ್ನ ಮಗನ. ರೊಕ್ಕ ನೋಡು ಖಾಲಿ ಈಗ ಅದೇನೋ ಅಂತಾರಲ್ಲ 60,000 ರೂಪಾಯಿ ಖಾಲಿ ಕೊಡೋದು ಈಗ ಅವ್ರಿಗೆ. ಅಕ್ಕಿ ಕೊಟ್ಟಲ್ಲ 5 ಲಕ್ಷ, ಅವಾಗ ಅನ್ಬೇಕಿತ್ತ ಖಾಲಿ ಕೊಡೋದು ಅಂತೇಳಿ. ಅವಾಗ ನಡೀತಾನ. ಹೋಗ್ರಿ ಸುಮ್ಮನೆ ನನ್ನ ಬಾಯಿ ಕೆಡಿಸ್ಬೇಡ್ರಿ. ಮೊದ್ಲು ನನ್ನ ಮಗನ ಕರ್ಕೊಂಬರ್ರಿ. ನೋಡಕ್ಕೆ ಮಾತು ನೋಡಕ್ಕಿದು. ಅಪ್ಪ ಮೇನ್ ಬುಡಾನ ಬರಬರಿ ಇಲ್ಲ ಅಂದಮೇಲೆ ಮ್ಯಾಗಿರೋ ಎಲಿ ಕಾಯಿ ಹೂಗೆ ಅಂದೇನು ಉಪಯೋಗ? ಈಗ ಅದೆಲ್ಲ ಬೇಡ. ರೊಕ್ಕ ಕೊಟ್ಟು ಬಿಡಿಸ್ಕೊಂಬರೋದಿದ್ರೆ ಬಿಡಿಸ್ಕೊಂಬರ್ರಿ. ನೀವು ಅಂದಂಗೆ ಕೊಳೆಯಕ್ಕೆ ಬಿಡೋದಾದ್ರೆ ಬಿಡ್ರಿ. ನನಗಂತರೂ ಸಾಕಾಗಿ ಹೋಗ್ಬಿಟ್ಟೈತತ್ತಾಗ. ಅಣ್ಣಂತ ಹೇಳ್ಕೊಳಕ್ಕೆ ಆಸೆ ಆಗೈತಿ. ಶಿವಲಿಂಗ ಏನು ಮಾಡೋಕ್ಕಾಗಲ್ಲಪ್ಪ, ಬಾ ಹೋಗಿ ರೊಕ್ಕ ಕೊಟ್ಟು ಬಿಡಿಸ್ಕೊಂಬರ್ನತ್ತಾಗ. ಇಲ್ಲಾಂದ್ರೆ ಈಕಿ ನಾನು ತಲೆ ತಿಂತಾಳ. ನಿನ್ನೆ ಬ್ರದರ್ ಡೇ ಇತ್ತಂತ ನನಗೆ ಹೇಳ್ಬಾರ್ದನ ಒಟ್ಟು. ನನ್ನ ಗಂಡಾರ ನನ್ನ ಮಗಳು ಯಾರು ಹೇಳಿಲ್ಲ ನೋಡ. ನಾನು ನಮ್ಮ ಶಿವಲಿಂಗನ ಕೂಟ ನಮ್ಮ ಅಣ್ಣನ ಕೂಟ ಒಂದು ಫೋಟೋ ತಕ್ಕಿಸ್ಕೊಂಡೆ ಅದನ್ನ ಈಡವ ಟೇಟಸ್ ಅಂತೇಳಿ ಹೇಳ್ತಿದ್ದೆ ನನ್ನ ಮಗಳಿಗೆ. ಹೇಳೇ ನೋಡ ನನಗೊಂದು. ನಿಮ್ಮಣ್ಣ ಮಗನ್ ಹಿಡ್ಕೊಂಡು ಹೋಗ್ಯಾರ ಅಂತೇಳಿ ಅಳಾಕತ್ತಾನ. ಅವ್ನ ಕರೆದು ನೀ ಫೋಟೋದಾಗ ಅಣ್ಣ ಈ ಸ್ಮೈಲ್ ಪ್ಲೀಸ್ ಅಂದ್ರ ನಿನ್ನ ಮಾರ್ಕೆತ್ತಂಗೆ ಉಳಿತಿದ್ದವ. ನಿಮ್ಮಟ್ಟಿಗೆ ಫುಟ್ಬಾಲ್ ಅದ್ದಂಗೆ ಓದ್ ಬಿಡ್ತಿದ್ಲು ಗೊತ್ತ ನಿನ್ನ. ಅದಕ್ಕೆ ಸುಮ್ ಕುಂದ್ರ ಈ ಬ್ರದರ್ಸ್ ಡೇ ಮಾಡ್ತಾಳಂತಿಕ್ಕಿ ಮಾರಿ ನೋಡಿ ಹೆಂಗೈತಿ. ಅಲ್ಲೇ ಏನು ಖುಷಿಯಾಗಿ ಹರಡಕತ್ತಾರ ಅವ್ರು ಬ್ರದರ್ಸ್ ಡೇ ಮಾಡಕ್ಕಿಕ್ಕಿ. ಹಳೇದು ಯಾವ್ದಾರ ಫೋಟೋ ಇದ್ರೆ ಇಟ್ರ ಒಂದು ಮಾತು. ಈಗ ಹೋಗಿ ನೀ ಫೋಟೋ ಹೊಡ್ಸ್ಕೊಂಡು ಇಡಕ್ಕೆ ಅವ್ರಿಗೆ ತೆರಿಕೆಟ್ಟತ್ತಾನ. ಮಾತಾಡಿ ತಣ್ಣಗೆ ಎದ್ದು ಬಾ. ಅಲ್ಲಿ ನೋಡ ಕೆಸರು ಜಗ್ ಐತಿ, ಜರದ ರೂಮ್ ಅಂತ ಹೊತ್ಕೊಂಡ್ ಬಿದ್ದಿ ಮೆಲ್ಲಕ್ ಬಾ. ಹೋಗ್ರಿ ನಾ ಬರ್ತೇನೆ ಹೋರಿ. ಶಾಂತಕ್ಕ ಗೌಡ್ರು ನಿನ್ ಬಿಟ್ಟು ಇರಾಕವಲ್ಲತ್ತಾರ ನೋಡ. ಎಟ್ಟರ ಪ್ರೀತಿ ನಿನ್ ಮ್ಯಾಗ. ಕೇಳ್ತೀಯ ಪಾರಕ್ಕ, ಯಾಕೆ ಕೇಳ್ತೀಯ? ಅದನ್ನ ಪ್ರೀತಿನ ಜಗ್ಗ ಪ್ರೀತಿ ಇವ ನನ್ನ ಮ್ಯಾಗ. ಕುತ್ತಿಗೆ ಇಚ್ಕೋಬೇಕು ನಾನು, ಅಟ್ಟ ಪ್ರೀತಿ ಮಾಡ್ತಾರ ನೋಡು. ಈಗ ಏನಾತ ಶಾಂತಕ್ಕ? ಅಲ್ಲ ಎಂತ ಹುಡುಗ ದುಡುಕಿ ಬಿಟ್ಟತ್ ನೋಡೋದು. ಅಲ್ಲ ಅದಕ್ಕೆ ಗೊತ್ತಾಗದ್ ಬೇಡ ನಾ ತೀರ ನಾ ಹಿಂಗೆ ಮಾಡ್ಬೇಕು ಮಾಡಬೇಡ ಅಂತ. ಓದ್ದೇವ್ರು ಹಿಂಗೆ ಎಲ್ಲ ಮಾಡ್ತಾರಂದ್ರೆ ಇನ್ನು ಓದ್ಲಾರ್ದಾರ ಗತಿ ಹಂಗಂತ. ಒಂದು ಲೆಕ್ಕಕ್ಕೆ ನೋಡಿದ್ರೆ ಓದ್ಲಾರ್ದಾರ್ದು ಬಾಳೆ ಇನ್ನೂ ಚಲೋ ಅಂತ ಹೇಳ್ಬೋದು, ಹೌದಿಲ್ಲ? ಅವನವ ಇದೊಂದು ಎಂಥದ್ದು ಮೂಳಿ ಹುಟ್ಟೈತವ ಇವ ನಮ್ಮ ಮತ್ತಿಗೆ ಮಗ. ಅಲ್ಲ ನಿಜ ಹೇಳ್ಬೇಕು, ನಮ್ಮ ಮತ್ತಿಗೆ ಮಗ ಹೊಲಸು ಗುಣಕ್ಕೆ ಮತ್ತೆ ಅಕ್ಕಿದ ಹೊತ್ತದ. ನಮ್ಮ ಅಣ್ಣಂದಾರ ಒಟ್ಟು ಏನಾರು ಇದಾಗಿತ್ತಂದ್ರೆ ಇಷ್ಟು ನಿಶ್ಚಯಿಸ್ತಿದ್ದಿಲ್ಲ ಬಿಡು. ಏನೋ ಈಗೇನ ಸಿಕ್ಕಾನ ಅಂತ ಅಂತಾರಪ್ಪ, ಒಟ್ಟು ಏನೋ ಯಾರಿಗೆ ಗೊತ್ತು. ಹೌದು ಅದು ಕರೆ ಅನ್ನ. ಅಲ್ಲ ಹುಡುಗೇನು ಅದಕ್ಕೆ ಕರೆನವ ಯಾಕೆ ಹಿಂಗೆ ಮಾಡ್ತಾವ ಏನೋ ಮಕ್ಕಳ ತಾಗಿವು. ನನ್ನ ಮಗಳದು ಒಂಥರ ಆತ, ಈ ಹುಡುಗಂದು ಒಂಥರ. ನನ್ನ ಮಗಳದು ಕೇಳಿ ಮೊನ್ನೆ ಭಾಳ ಬೇಜಾರಾತ ಶಾಂತಕ್ಕ. ಅವ್ ಮೋಸ ಮಾಡಿ ಹೋಗ್ಯಾನಂತ ನೋಡ ಹುಡುಗ ಮಣ್ಣಲ್ಲಿ. ನನಗೆ ಈ ವಿಚಾರ ಮೊನ್ನೆ ಹಿಂದ್ಕೊಂಡು ಬಂದಾಗ ನಿನ್ನ ಮಗಳ ಹೇಳಿದ್ಲು. ನಾ ಈಗ ವಾಪಸ್ ಡಾಕ್ಟರ್ಕಿನ್ನ ಕಲಿಯಾಕತ್ತೇನಿ, ಮೋಸ ಮಾಡಿ ಹೋಗ್ಯಾನ, ಕೂಸ್ ತೆಗ್ಸೇನಿ ಎಲ್ಲ ಹೇಳಿತ್ತ ಹುಡುಗಿ. ನಿನ್ನ ಮುಂದೆ ಹೇಳ್ಬೇಡ ಅಂತನೂ ಹೇಳಿದ್ಲು. ಬೇಡ ಅವಾಗ ಬೇಜಾರಾಕತಿ ಅಂತೇಳಿ ಈಗ ಮೊನ್ನೆ ಆಕಿನ ಬಾಯ್ಬಿಟ್ಟಾಳ ಅಂದೆಲ್ಲ. ಮತ್ತೆ ನಾನು ಅದಕ್ಕೆ ಏನು ಹೇಳಕ್ಕೆ ಹೋಗಿದ್ದಿಲ್ಲವ, ಮತ್ತು ನಿನ್ನ ಮನ್ಸಿಗೆ ನೋವಾಕತ್ತೇನ ಅಂತೇಳಿ ಎಲ್ಲ ಗೊತ್ತಿದ್ದಿದ್ದೆ ಐತ್ಲೆ ನನಗೆ. ಹೌದಾ? ಏನು ಮಾಡ್ಬೇಕ ಶಾಂತಕ್ಕ? ತಂದೆ ತಾಯಿ ಮಾತು ಕೇಳಿಲ್ಲ ಅಂತಂದ್ರೆ ಹಿಂಗೆ ಆಗದ. ಅದು ಕರೆ ಅನ್ನ. ಏನಾರ ಮಾಡ್ಕೊಲೇವ. ನನಗೆ ಮನ್ಯಾಗ ನಮ್ಮ ಅತ್ತಿ ಮಾವ ಅದಾವ ಯವ, ಏನು ತಲೆ ಕೆಡ್ಸಕತ್ತಾವ ಗೊತ್ತಾ? ಏನು ಮಾಡ್ತಾರ ನಮ್ಮ ಅತ್ತಿಗರ ಮಿನಿಟಿಗೆ ಮರ್ತಕೋತವ ಎಲ್ಲದು. ಅಯ್ಯೋ ಭಾರಿ ತಲೆ ಚಿಟ್ಟು ಅಂದ್ಬಿಟ್ಟತವ ನಂದರ ಆತಾಗ. ಚಾ ಕುಡ್ದಿರ್ತಾಳ ಇಲ್ಲ ಅಂತಾಳ, ಉಂಡಿರ್ತಾಳ ಇಲ್ಲ ಅಂತಾಳ, ಕುಂತಿರ್ತಾಳ ಇಲ್ಲ ಅಂತಾಳ, ನಿಂತಿರ್ತಾಳ ಇಲ್ಲ ಅಂತಾಳ. ಅಯ್ಯೋ ಸಾಕಾಗೈತವ. ಹೌದಾ? ಅಂದಂಗೆ ನಿನ್ನ ಮಗ ಸಸಿ ಕೆಲ್ಸ್ಕೊಂಟಾರಂತೆ, ಚಲೋ ಆತಲ್ಲ ಇಬ್ರು ಕೂಡ. ಸಸಿ ಹೊಂದ್ಕೊಂಡತ್ ನೋಡ ಭಾರಿ ದೌಡು ಮನೆಗೆ. ಅವರು ಒಂಚೂರು ತಿರ್ಸಾಟಿದ್ದಂಗಿತ್ತೆ, ಆದ್ರೆ ಹುಡುಗಿ ಅಡ್ಡಿ ಇಲ್ಲ, ಭಾರಿ ಚಲೋ ಐತಿ ನೋಡಿ. ನನಗಂತೂ ಹುಡುಗಿ ಗುಣ ಸೇರ್ತವ. ಅಡ್ಡಿ ಇಲ್ಲ, ಚಲೋ ಐತಿ ಹುಡುಗಿ ಅಂತ ಅನಿಸ್ತು ಶಾಕಿನ ಗಿರ್ಜಿ, ಹೌದಿಲ್ಲ? ಚಲೋ ಅದಾಳ ಶಾಂತಕ್ಕ. ಪಾಪ ಸುಳ್ಳ ಯಾಕೆ ಅನ್ಬೇಕು? ಮಂದಿ ಮಕ್ಳಿಗೆ ಕಂಡರತ್ ಮಕ್ಳಿಗೆ ಯಾಕೆ ನಾವು ಒಂದು ಏನಾರ ಮಾತು ಅನ್ಬೇಕು? ನನ್ನ ಮಗಳಿಗೆ ಹೋಲಿಸಿದ್ರೆ ಈ ಹುಡುಗಿ ಎಷ್ಟೋ ವಾಸಿ. ಚಲೋ ಐತಿ ಹುಡುಗಿ. ಏನು ಮಾಡ್ತೀಯಲ್ಲ, ನನ್ನ ಮಗಳ ಹಣೆ ಬಾರ ಹಂಗೈತಿ. ಚಲೋ ಐತೆ ಶಾಂತಕ್ಕ. ಅಡಿಗೆ ಪಡಿಗೆ ಇನ್ನೂ ಏನು ಬರಲ್ಲ,
ಅಷ್ಟು ಗೊತ್ತಾಗೋದಿಲ್ಲ ಮಾಡಕ್ಕೆ. ಆದ್ರೆ ಶಾಣೆ ಐತಿ ಹುಡುಗಿ, ತಿಳ್ಕೊಂತತಿ, ಹೇಳಿದ್ರೆ ಮಾಡಿದ್ರೆ ಕಲಿತೈತಿ. ಈಗ ನಾನು ದುಡಿತೀನಿ ಅಂತ ಹೊಂಟತಿ ಗಂಡನ ಸರಿಸಮ, ದುಡಿದು ಒಂದು ಜನ ಆಗ್ಬೇಕು, ಮನೆ ಒಳಗೆ ಗಳಿಸ್ಬೇಕು, ಏನೇನೋ ತಗೋಬೇಕು ಅನ್ನೋ ಹುಚ್ಚು ಭಾಳ ಐತಿ ಇನ್ನೇನು. ಹೌದಾ, ಬಿಡು ಹೋಲ್, ಮತ್ತೆ ಇಷ್ಟು ಶಾಣೆ ಇದ್ರೆ ಸಾಕು ಮಕ್ಕಳು. ನಿನ್ನ ಮಗಳದು ಮುಗ್ದಂಗೆ ಆತನ ಈಗ ಓದೋದು? ಮುಗ್ದಂಗೆ ಆತವ. ಈಗ ಲಾಸ್ಟಿಗೆ ಇದು ಯಾವ್ದ ವಯಸ್ಸು, ಇದು ಈ ವರ್ಷ ಅಂದ್ಲ ಮುಗಿತಂತೆ, ಲಗ್ನ ಮಾಡ್ಬಿಡ್ತೇನವ ನನ್ನ ಮಗಳದು. ಒಂದು ಬಾದಿನ ಎಲ್ಲಿ ಇಟ್ಕೊಳಕ್ಕೆ ಹೋಗೋಣ, ಹೌದಿಲ್ಲ? ಅನ್ನೊಮ್ಮೆ ಭೇಟಿಯಾಗಿದ್ದು ನನಗೆ ಲಗ್ನ ಯಾವಾಗ ಅಂತ ನಕಲಿ ಮಾಡಿದ್ರೆ, ನಾ ಲಗ್ನ ಆಗುದಿಲ್ಲ ಏನಾಗುದಿಲ್ಲ, ನನ್ನ ಜೀವನ ನಾ ಸಾಧನೆ ಮಾಡೋದು ಭಾಳ ಐತಿ, ಬರೀ ಗಂಡ ಮಕ್ಕಳು ಇದ ಅನ್ನೋ ಜೀವನ, ಸುಮ್ಮನಿರಿ ಪಾರಕರ ನೀವು, ನಮ್ಮ ಹೋಗಂತರು ಇದನ್ನ ತಲೆಯಾಗ ಹೇಳ್ಬೇಡ್ರಿ ಅಂತ ಓದ್ಲು. ಈಗಿನ ಮಕ್ಳು ಹಂಗಲ್ಲನ, ಗಂಡ ಮಕ್ಕಳು ಅಷ್ಟೇ ಅನ್ನೋ ಸಂಸಾರ ಜೀವನದಾಗ ನಾವೇನು ಸಾಧನೆ ಮಾಡೋದು ಬೇಡನ, ಹುಟ್ಟಿದ್ದದಕ್ಕಿರ್ತದೆ ಭೂಮಿ ಮ್ಯಾಗ ಅಂತಾವ, ಏನು ಮಾಡ್ತಿ? ಅದು ಕರೆ ಅನ್ನ. ಹೋಗ್ಲಿ ಬಿಡ ಶಾಂತಕ್ಕೆ, ಯಾವಾಗ ತೈತೈತೆ ಅವಾಗ ಲಗ್ನ ಆಗ್ಬೇಡಕ. ಸ್ವಲ್ಪ ದಿನ ಅದೇನೋ ಓದೇನೋ ಮಾಡ್ಬೇಕಂತಾಳಲ್ಲ, ಮಾಡಲಿ. ನಾ ಹೊಕ್ಕಂತವ್ರವ ಮನ್ಯಾಗ ಕೆಲಸ ಜಗ್ಗದಾವು, ನಾ ಏನು ಬರ್ತೇನೆ. ಮಳೆ ಒಂದು ಜಗ್ಗ ಹಚ್ಚಿ ಹೊಡ್ಯಾಕತ್ತೈತಿ. ಯಾಕೆ ನಾ ದೌಡ್ ಮಳೆಗಾಲ ಶುರು ಆತು ನೋಡ ಶಾಂತಕ್ಕ. ಹೊರಗಿಟ್ಟಿದ್ರೆ ಆಟಿ ಒಂದು ಒಳಗೆ ಇಟ್ಕೋಬೇಕಯ್ಯವ, ಜಂಗ್ ಹಿಡ್ದೈತಿ ಮತ್ತು ಮಳೆ ನೀರಿಗೆ. ಅದಕ್ಕೆ ಅದ್ರ ಸಂಬಂಧ ನನ್ನ ಗಂಡ ನನ್ನ ಮಕ್ಕಳು ಈಗ ಏನಂತಾವಂದ್ರೆ, ಹೊಲಿ ಬೇಡ ಸಾಕು, ಮೊದಲೆಲ್ಲ ಹೊಲ್ದಿ ವಿಧಿ ಇದ್ದಿದ್ದಿಲ್ಲ, ಹೊಲಿತಿದ್ದಿ, ಕೈಕಾಲು ನೋವು ಬರ್ತಾವು, ಈ ಪರಿ ನಡ ನುಸ್ಕೊಂಡು ಯಾಕೆ ತ್ರಾಸ ತಗೋತಿ ಅಂತಾವು. ಮತ್ತು ಹೋಲ್ ಬಿಡು, ವಯಸ್ಸಿಗೆ ಬಂದ ನನ್ನ ಮಗ ಅವು ಆ ತ್ರಾಸ ತಗೊಳ್ಳೋದು ಬೇಡ ಅಂತ ಅವಂಗ ತಲೆಯಾಗ. ಬೇಡ ಅಂತಾನಂದ್ರೆ ಬಿಡು ಹೋಗ್ಲಿ, ಆರಾಮಿರು ಮನ್ಯಾಗ. ಹಂಗಂದ್ರೆ ಹೆಂಗ ಶಾಂತಕ್ಕ? ಇಷ್ಟು ದಿನ ನಮ್ಗೆ ಎಷ್ಟು ಅನ್ನ ಕೊಟ್ಟೈತದ, ನನ್ನ ಕಷ್ಟ ಕಾಲದಾಗ ಕೈಯಾಗ ಒಂದು 4 ರೊಕ್ಕ ಆಗ್ಯಾವಂದ್ರೆ ಅದರಿಂದನ ಈಗೇನು ನಾನೇನು ಅಂತಿರ್ಕಿಲ್ಲ ಮುದಿಕೆಗೆ ನಾನು. ಅವು ಹಂಗಂತಾವು ಬ್ಯಾಡ 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 ಅಂತೇಳಿ. ಅದಕ್ಕೆ ನನ್ನ ಮನಸ್ಸಿಗೆ ಏನು ಅನಿಸುತ್ತಂದ್ರೆ, ಇನ್ನೂ ಒಟ್ಟು ಕೈಕಾಲು ಗಟ್ಟಿರೋ ಮಟ್ಟ ಹೊಲಿಯೋಣ ಅಂತಷ್ಟೇ. ಹೊಲಿಯಬೇಕಂತೇಳಿ ಐತೆ ನನ್ನ ತಲೆ ಒಳಗೆ. ನೀ ಹೊಲಿ, ಊರಾಗ ಒಬ್ರು ಹೊಲಿಯಾರ ದಿಕ್ಕಿಲ್ಲ, ಹೊಲ್ಕೊಂತಿರೋ ಏನಾಗೋದಿಲ್ಲ, ಸುಮ್ಮನೆ ಯಾಕೆ ಬಿಡ್ತಿ? ಹೌದಿಲ್ಲ, ನೀ ಬಿಟ್ಟು ಒಂದವರದಾಗ ಯಾಕೆ ಮಾತು ಹುಟ್ಕೊಂತಾಳ ಹೊಲ್ಯಾಕ, ಆಮೇಲೆ ನೀವು ಹೊಲ್ಯಾಕತ್ರ ಯಾರು ಕೊಡ್ತಾರಂತ ಮಾಡಿಯೇನು? ಅಲ್ಲಲ್ಲ ಗಿರ್ಜಿ, ನಿನಗೆ ಯಾರ ನೋಡಿದ್ರ ಸಸಿ ಅದಳ ಮಗ ಅದನ ಅಂತಾರನ, ಹಂಗದ ಹಂಗದೀವ ನೀನು. ಯಾಕೆ ತಲೆ ಕೆಡಿಸ್ಕೊಂತಿ? ಸುಮ್ಮನೆ ನೀನು ಹೊಲಿ ಇನ್ನಸ್ತಿನ, ಹೌದಿಲ್ಲ? ಏನು ಆಗಂಗಿಲ್ಲ ಅಂತಿರ್ಕಿಲ್ಲ. ಅದು ಎಂತದ ಮಷಿನ್ ಅಂತ ಬರ್ತದೆ ನೋಡ್ಲೆ ಗಿರ್ಜಿ, ಆ ಹೆಬ್ಬಟ್ಟಿಟ್ರೆ ಗರ್ರ ಅಂತ ಕರೆಂಟಿಗೆ ತಿರುಗ್ತದೆ ನೋಡು, ಆ ಮಷಿನ್ ತಗೋಬೇಕಾರ. ಅದಾದ್ರೆ ನಿಂಗೆ ತುಳಿದು ತಲೆ ಟೆನ್ಷನ್ ಇರಂಗಿಲ್ಲ. ಒಂದು ಬಟ್ಟೆ ಇಟ್ರೆ ಸಾಕು, ಗರ್ರ ಅಂತ ಹೊಯ್ತಿರ್ತೈತಿ, ಬಟ್ಟೆ ಗಿಟ್ಲು ನಿಲ್ತೈತಿ, ಒಂಥರ ಜಲ್ಮಕ್ಕೆ ಸುಖನೂ ಐತಿ. ಅದನ್ನ ತಗೋ, ಯಾವ್ದು ತ್ರಾಸಿಲ್ಲ ನೋಡು. ಈಗಂತರೂ ಕರೆಂಟು ಫ್ರೀ ಐತಿ, ಮುಂದಾದ್ರೂ ಅದಕ್ಕೆ ಏಟು ಬಿಲ್ ಬಂದಾತು. ಆಗ ಇವತ್ತಿಗೆ ಇಟ್ಟು ಮಷಿನ್ ಕಾಲಾಗಿರ್ತೈತಿ. ನಾನು ಮನ್ ಸಿಟಿಗೆ ಹೋದಾಗ ನೋಡೇನಿ, ಅದಕ್ಕೆ ಏಟೈತೆ ನೋಡ್ರಿ ರೊಕ್ಕ. ನಿನ್ನ ಮಗ ಸೊಸಿಗೆ ಹೇಳಿದ್ರೆ ಗೊತ್ತಾಕತಿ, ಅದನ್ನ ತರಿಸ್ಕೊಂಡು ನೀನು ಮತ್ತು ಹೊಲಿದೆ ಮುಂದುವರ್ಸು, ಏನು ಬಿಡಬೇಡ. ಅಷ್ಟ ಮಾಡ್ತೇನೆ, ಆ ರಾಟಿ ಒಳಗಿಡ್ತೇನೆ. ಇವ ಮಳಿ ಒಂದು ಜಗ್ ಹತ್ತೈತಿ. ಆತೊಲೆ ಗಿರ್ಜಿ, ನಾನು ಬರ್ತೇನೆ, ಹಂಗಾರೆ ಮನೆ ಕಡೆ ಹೋಗ್ತೇನೆ. ನಮ್ಮ ಅತ್ತಿ ಮಾವು ಒದರಾಡ್ತಾವ, ಈಗ ಮತ್ತೆ ಎತ್ತಾಗ ಹೋದ್ಲ ಏನೋ ನೋಡು, ಬರೀ ಅಡ್ಡಾಡದ ಮಾಡ್ತಾಳ ಅಂತೇಳಿ.